ಪೊಲೀಸರಿಗೆ ತಲೆನೋವಾದ ಮುನಿರತ್ನ ವಿಚಾರಣೆ. ಅಟ್ರಾಸಿಟಿ ಕೇಸ್ ಸಂಬಂಧ ಮುನಿರತ್ನಗೆ ವಿಚಾರಣೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಖುದ್ದು ಪೊಲೀಸರಿಗೆ ತಲೆನೋವು ಶುರುವಾಗಿದೆ. ಶಾಸಕ ಮುನಿರತ್ನರನ್ನ ಏನು ಕಳೆದ 2 ದಿನಗಳ ಹಿಂದೆ ಬಂಧಿಸಲಾಗಿದೆ. ಅಟ್ರಾಸಿಟಿ ಕೇಸ್ ಸಂಬಂಧ ಮುನಿರತ್ನರ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಯಾವುದೇ ಪ್ರಶ್ನೆ ಕೇಳಿದ್ರು ಮುನಿರತ್ನ ಅವರು ಒಂದೇ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ, ರಾಜಕೀಯ ಪ್ರೇರಿತ ದೂರು ಅನ್ನೋ ಒಂದು ಹೇಳಿಕೆಯನ್ನು ಬಿಟ್ಟರೆ ಮುನಿರತ್ನ ಅವರು ಇನ್ನೇನನ್ನೂ ಹೇಳ್ತಾ ಇಲ್ಲ. ವಿಚಾರಣೆ ಸಂದರ್ಭದಲ್ಲಿ ವಿಚಾರಣೆ ವೇಳೆ ಇದೊಂದು ಫೇಕ್ ಆಡಿಯೋ ಅಂತ ಮುನಿರತ್ನ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಪೊಲೀಸರಿಗೆ ದೊಡ್ಡ ತಲೆನೋವು ಆಗಿದೆ. ಏನೇ ಪ್ರಶ್ನೆ ಕೇಳಿದ್ರು ಮುನಿರತ್ನ ಅವ್ರದ್ದು ಒಂದೇ ಉತ್ತರ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋದು. ಮುನಿರತ್ನರನ್ನ 10 ಪ್ರಶ್ನೆ ಕೇಳಿದ್ರು ಅವ್ರು ಮಾತ್ರ ಒಂದೇ ಉತ್ತರ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಒಂದು ಹೇಳಿಕೆ, ಜೊತೆಗೆ ಆಡಿಯೋ ಫೇಕ್ ಅಂತ ಹೇಳ್ತಾ ಇದ್ದಾರಂತೆ. ಇನ್ನು ಕಳೆದ ಶನಿವಾರ ಮುಳುಬಾಗಿಲು ಸಮೀಪದ ನಂಗಲಿ ಗ್ರಾಮದಲ್ಲಿ ಏನು ಶಾಸಕ ಮುನಿರತ್ನರ ಬಂಧನವಾಯಿತು. ಅವರ ವಿಚಾರಣೆ ವೇಳೆ ಪೊಲೀಸರಿಗೆ ಸಾಕಷ್ಟು ತಲೆನೋವು ಉಂಟಾಗಿದೆ. 10 ಪ್ರಶ್ನೆಗಳನ್ನು ಕೇಳಿದ್ರು ಮುನಿರತ್ನ ಮಾತ್ರ ಒಂದೇ ಒಂದು ಉತ್ತರವನ್ನು ನೀಡ್ತಾ ಇದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದೊಂದು ರಾಜಕೀಯ ಪ್ರೇರಿತ ದೂರು, ಈ ಆಡಿಯೋ ಫೇಕ್. ಇದು ಇಷ್ಟು ಬಿಟ್ಟರೆ ಮುನಿರತ್ನ ಅವರು ಯಾವುದೇ ಪ್ರಶ್ನೆಯನ್ನ ಎಷ್ಟು ಕೇಳಿದ್ರು ಅದು ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಒಂದು ಮಾತನ್ನು. ನೇರವಾಗಿ ಶಾಸಕ ಮುನಿರತ್ನರ ಬಂಧನ ಏನಾಗಿದೆ, ವಿಚಾರಣೆ ವೇಳೆ ಪೊಲೀಸರಿಗೂ ಕೂಡ ತಲೆನೋವು ಉಂಟಾಗಿದೆ. ಮುನಿರತ್ನರ ವಾಯ್ಸ್ ಹೌದಾ ಅಲ್ವಾ, ಇದು ನನ್ನ ವಿರುದ್ಧದ ಫೇಕ್ ಆಡಿಯೋ ಅನ್ನೋ ಒಂದು ಉತ್ತರವನ್ನ ಮುನಿರತ್ನ ಅವರು ಕೊಡ್ತಾ ಇದ್ದಾರೆ. ಈಗಾಗಲೇ ಮುನಿರತ್ನರ ವಾಯ್ಸ್ ಅನ್ನ ಕೂಡ FSLಗೆ ರವಾನೆ ಮಾಡಲಾಗಿದೆ. ವಾಯ್ಸ್ ಸ್ಯಾಂಪಲ್ ರಿಪೋರ್ಟ್ ಬಂದ ಬಳಿಕ ಮತ್ತೆ ಮುನಿರತ್ನರನ್ನ ವಿಚಾರಣೆ ಮಾಡೋ ಅಂತ ಸಾಧ್ಯತೆ ಇದೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ. FSL ವರದಿ ಮುಂದಿಟ್ಟು ಹೇಳಿಕೆಯನ್ನ ಪಡಿತಾ ಇದ್ದಾರೆ ಪೊಲೀಸರು. ನೇರವಾಗಿ ಈಗ ಶನಿವಾರ ಏನು ಮುನಿರತ್ನರ ಬಂಧನ ಆಗಿದೆ, ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೋರ್ಟ್ಗೆ ಇವತ್ತು ಮುನಿರತ್ನರನ್ನ ಹಾಜರುಪಡಿಸಬೇಕಾಗತ್ತೆ. ಅದಕ್ಕಿಂತ ಮುಂಚೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಒಪ್ಪಿಸಿದ್ರು. ಆ ಸಂದರ್ಭದಲ್ಲಿ ಮುನಿರತ್ನರ ವಿಚಾರಣೆ ಮಾಡಿದಾಗ ಏನೇ ಪ್ರಶ್ನೆ ಕೇಳಿದ್ರು ಮುನಿರತ್ನ ಒಂದೇ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರಂತೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ಇದೊಂದು ರಾಜಕೀಯ ಪ್ರೇರಿತ ದೂರು, ಈ ಆಡಿಯೋನೇ ಫೇಕ್ ಅನ್ನೋದು ಬಿಟ್ಟರೆ ಯಾವುದೇ ಪ್ರಶ್ನೆಗೂ ಕೂಡ ಸಮರ್ಪಕವಾದಂಥ ಉತ್ತರವನ್ನ ಶಾಸಕ ಮುನಿರತ್ನ ಅವರು ನೀಡ್ತಾ ಇಲ್ಲ. ಇದು ಒಂದು ಕಡೆ ತಲೆನೋವು ಆಗಿದ್ರೆ, ಮತ್ತೊಂದು ಕಡೆ ಇವತ್ತು ಮುನಿರತ್ನರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗತ್ತೆ. ಅದಾದ ಬಳಿಕ ಅದರ ಜೊತೆಗೇನೆ ಈಗ ಅವರ ವಾಯ್ಸ್ ಸ್ಯಾಂಪಲ್ನ ಕೂಡ FSLಗೆ ರವಾನೆ ಮಾಡಲಾಗಿದೆ. FSL ಇಂದ ಬರುವಂಥ ವರದಿಯ ಆಧಾರದ ಮೇಲೆ ಶಾಸಕ ಮುನಿರತ್ನರನ್ನ ಇನ್ನಷ್ಟು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸಂದೇಶ್, ಈಗ ನೋಡಿ, ಒಂದು ಕಡೆ ಏನೇ ಪ್ರಶ್ನೆ ಕೇಳಿದ್ರು ಮುನಿರತ್ನ ಅವ್ರದ್ದು ಮಾತ್ರ ಒಂದೇ ಒಂದು ಉತ್ತರ, ಮತ್ತೊಂದು ಕಡೆ FSLಗೂ ಕೂಡ ಅವರ ವಾಯ್ಸ್ ಸ್ಯಾಂಪಲ್ನ ಕಳಿಸಿರೋ ಅಂಥದ್ದು ಸಂದೇಶ್, ಇವತ್ತು ಅವರ ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇದೆ. ಮಧುಸೂದನ್, ಇವತ್ತು ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಮುನಿರತ್ನ ಅವರನ್ನ 12 ಗಂಟೆಯ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥ ಸಾಧ್ಯತೆ ದಟ್ಟವಾಗಿದೆ. ಯಾಕಂದರೆ ಇವತ್ತು ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಅಥವಾ ಕಸ್ಟಡಿ ಅವಧಿ ಅಂತ್ಯ ಆಗಿರೋದ್ರಿಂದ ಮತ್ತೆ ಅವರನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಬಿಕಾಸ್ ಈಗ ಅಟ್ರಾಸಿಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದು, ಈಗ ಜೀವ ಬೆದರಿಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋದು ಬಾಕಿ ಇರೋದ್ರಿಂದ ಮತ್ತೆ ಅವರನ್ನು ಕಸ್ಟಡಿಗೆ ಪಡೆದು ಜೀವ ಬೆದರಿಕೆ ಪ್ರಕರಣದಲ್ಲಿ ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಈಗ ಸಿದ್ಧತೆಯನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ರೆ, ಈಗ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಈಗಾಗಲೇ ರಿಮ್ಯಾಂಡ್ ಅರ್ಜಿಯನ್ನು ಕೂಡ ತಯಾರು ಮಾಡಿದರೆ, ಮತ್ತೊಂದು ಕಡೆ ವಿಚಾರಣೆ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ ಈ ವಿಚಾರದ ಬಗ್ಗೆ, ಜೊತೆಗೆ ಇದು ಫೇಕ್ ವಿಡಿಯೋ, ರಾಜಕೀಯ ಷಡ್ಯಂತರ ಮಾಡಿ ಈ ಒಂದು FIR ಅನ್ನು ಮಾಡಲಾಗಿದೆ ಅನ್ನೋ ಒಂದು ಮಾತನ್ನ ಬಿಟ್ಟರೆ ಬೇರೆ ಯಾವುದೇ ಕ್ಲಾರಿಫಿಕೇಶನ್ ಅನ್ನ ಈ ಆಡಿಯೋಸ್ಗಳಿಗೆ ಸಂಬಂಧಪಟ್ಟಂತೆ ಮುನಿರತ್ನ ಅವರು ಕೊಡ್ತಾ ಇಲ್ಲ. ಹೀಗಾಗಿ ಪೊಲೀಸರು ಕೂಡ ಸದ್ಯ FSLಗೆ ಈಗಾಗಲೇ ನಿನ್ನೆ FSLಗೆ ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಕಳಿಸಲಾಗಿತ್ತು. ಜೊತೆಗೆ ಆ ಮದರ್ ಡಿವೈಸ್ ಏನಿತ್ತು, ಆ ಕಂಪ್ಲೇಂಟ್ನ ಮುಖಾಂತರವಾಗಿ ಮದರ್ ಡಿವೈಸ್ ಅನ್ನು ಪಡೆದು ಅದನ್ನು ಕೂಡ FSLಗೆ ಕಳಿಸಲಾಗಿದೆ. ಜೊತೆಗೆ ಚೆಲುವರಾಜು ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡ್ಕೊಂಡಿರೋದ್ರಿಂದ ಈಗ ಆ ಆಡಿಯೋದಲ್ಲಿರುವಂತಹ ವಾಯ್ಸ್ ಹಾಗೆ ಮುನಿರತ್ನ ಅವರ ವಾಯ್ಸ್, 2 ವಾಯ್ಸ್ ಅನ್ನ ಮ್ಯಾಚ್ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಸದ್ಯ FSL ರಿಪೋರ್ಟ್ ಬರೋವರೆಗೂ ಕೂಡ ಕಾದು, ಆ FSL ರಿಪೋರ್ಟ್ ಬಂದ ನಂತರ ಮುನಿರತ್ನ ಅವರನ್ನ ಮತ್ತೆ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಅವರ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ನೋಡಿ ಇದು ದೃಢವಾಗಿದೆ, ಈ ರೀತಿ FSL ನಲ್ಲಿ ಬಂದಿರುವಂತಹ ರಿಪೋರ್ಟ್ ದೃಢವಾಗಿದೆ ಅಥವಾ ಏನು
ರಿಪೋರ್ಟ್ ಬಂದಿರುತ್ತೋ ಆ ಒಂದು ರೀಸನ್ ಅನ್ನ ಕೊಟ್ಟು ಅವರ ಹೇಳಿಕೆಯನ್ನ ಪಡೆಯೋದಕ್ಕೆ ಸದ್ಯ ಪೊಲೀಸರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನೇನು 12 ಗಂಟೆಯ ನಂತರ ಮತ್ತೆ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.